ನಮಸ್ಕಾರ. ಮುಖ್ಯಾಂಶಗಳು. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ. ಬಡ್ಡಿದರ ಶೇಕಡ 0.5ರಷ್ಟು ಇಳಿಕೆ. ಗೃಹ ಸಾಲ ಅಗ್ಗವಾಗುವ ನಿರೀಕ್ಷೆ. ಬಡ್ಡಿದರ ಇಳಿಕೆ ಲಾಭವನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ತಲುಪಿಸುವುದು ಅಗತ್ಯ. ಅರುಣ್ ಜೇಟ್ಲಿ. ದೆಹಲಿಯಲ್ಲಿ ನಿತಿನ್ ಗಡ್ಕರಿ ಅವರಿಂದ ಮಹತ್ವದ ಹಸಿರು ಹೆದ್ದಾರಿ ನೀತಿ ಅನಾವರಣ. ರಾಷ್ಟ್ರೀಯ ಸಮಾವೇಶಕ್ಕೂ ಚಾಲನೆ. ಹಾಗೂ ಕಳಸಾ ಬಂಡೂರಿ ಯೋಜನೆ ನ್ಯಾಯಾಧಿಕರಣಕ್ಕೆ ಮಧ್ಯಂತರ ಅರ್ಜಿ ಶೀಘ್ರ ಸಲ್ಲಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು 4ನೇ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಪ್ರಕಟಿಸಿದ್ದು, ಬಡ್ಡಿ ದರದಲ್ಲಿ ಶೇಕಡ 0.5ರಷ್ಟು ಕಡಿತ ಮಾಡಿ ಶೇಕಡ 6.75ಕ್ಕೆ ನಿಗದಿಪಡಿಸಿದೆ. ಇದು 4 ವರ್ಷಗಳಲ್ಲೇ ಅತಿ ಕಡಿಮೆ ಬಡ್ಡಿ ದರವಾಗಿದೆ. ಆರ್ಬಿಐ ಗವರ್ನರ್ ರಘುರಾಂ ರಾಜನ್ ಮುಂಬೈನಲ್ಲಿ ಈ ಬಗ್ಗೆ ವಿವರ ನೀಡಿ, ನಗದು ಮೀಸಲು ಅನುಪಾತವನ್ನು ಶೇಕಡ 4ರ ದರದಲ್ಲೇ ಮುಂದುವರಿಸಲಾಗಿದೆ. ಪ್ರಸಕ್ತ ಹಣಕಾಸು ವರ್ಷ ಜಿಡಿಪಿ ಬೆಳವಣಿಗೆ ದರ ಹಿಂದಿನ ನಿರೀಕ್ಷೆಯಾದ ಶೇಕಡ 7.6ರ ಬದಲು ಶೇಕಡ 7.4ರಷ್ಟಿರುವ ಸಾಧ್ಯತೆ ಇದೆ. ಮುಂದಿನ ವರ್ಷದ ಜನವರಿಯಲ್ಲಿ ಚಿಲ್ಲರೆ ಹಣದುಬ್ಬರ ದರ ಶೇಕಡ 5.8 ತಲುಪುವ ನಿರೀಕ್ಷೆ ಇದೆ. ಗೃಹ ಸಾಲದ ನಿಯಮಾವಳಿಯಲ್ಲಿ ಸಡಿಲಿಕೆ ಮಾಡಲಾಗಿದೆ ಎಂದರು. ರಿಸರ್ವ್ ಬ್ಯಾಂಕ್ಗಳಿಗೆ ನೀಡುವ ಈ ಬಡ್ಡಿ ದರದ ಇಳಿಕೆಯಿಂದ ಗ್ರಾಹಕರು ಪಡೆಯುವ ವಾಹನ ಮತ್ತು ಗೃಹ ಸಾಲಗಳು ಅಗ್ಗವಾಗುವ ನಿರೀಕ್ಷೆ ಇದೆ. To slant towards long-term investors and to help develop domestic markets. We've also opened to masala bonds. I think that's the name they're called by. These are rupee bonds, and we intend them to have a minimum maturity of 5 years. They can be issued abroad, or they will be issued abroad. For the moment, they will come under the overall corporate FPI limit. We will bring down the ceiling on SLR securities held under HTM from 22% to 21.5% with effect from the fortnight beginning January 9, 2016. Thereafter, the SLR and HTM ceiling will be brought down by 0.25% every quarter till March 31st, 2017. I should say. ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಪ್ರಕಟಿಸಿರುವ ಬಡ್ಡಿ ದರ ಕಡಿತವನ್ನು ಕೇಂದ್ರ ಸರ್ಕಾರ ಸ್ವಾಗತಿಸಿದೆ. ದೆಹಲಿಯಲ್ಲಿಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಬಡ್ಡಿ ದರಗಳ ಇಳಿಕೆಯ ಲಾಭ ಗ್ರಾಹಕರಿಗೆ ವರ್ಗಾವಣೆಯಾಗುವಂತೆ ಬ್ಯಾಂಕ್ಗಳು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಇದರಿಂದ ಹೂಡಿಕೆ ಹೆಚ್ಚಾಗಿ ವಿಶ್ವಾಸವೂ ವೃದ್ಧಿಸಲಿದೆ. ಅಲ್ಲದೆ ಆರ್ಥಿಕತೆಯ ಮಧ್ಯಂತರ ಪ್ರಗತಿಗೂ ನೆರವಾಗಲಿದೆ ಎಂದರು. ವಿತ್ತೀಯ ಕೊರತೆ ಗುರಿ ಸಾಧನೆಗೆ ಸರ್ಕಾರ ಬದ್ಧವಾಗಿದೆ. ಹಣದುಬ್ಬರದ ಮೇಲೆ ಸರ್ಕಾರ ಸತತ ನಿಗಾ ಇಡಲಿದ್ದು, ಸದ್ಯ ಉತ್ತಮ ಸ್ಥಿತಿಯಲ್ಲಿದೆ. ಕಾರ್ಪೊರೇಟ್ ಕಂಪನಿಗಳು ವಿದೇಶಗಳಿಂದ ಪಡೆಯುವ ಸಾಲಕ್ಕೆ ನಿರ್ಬಂಧಗಳನ್ನು ಸಡಿಲಿಸಲಾಗಿದೆ ಎಂದರು. ಬಡ್ಡಿದರ ಇಳಿಕೆಯ ರಿಸರ್ವ್ ಬ್ಯಾಂಕ್ನ ಕ್ರಮವನ್ನು ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಸಹ ಸ್ವಾಗತಿಸಿದ್ದಾರೆ. ಇದು ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಬಡ್ಡಿದರ ಇಳಿಕೆಯ ಸೂಚನೆಯಾಗಿದೆ ಎಂದು ಅವರು ಹೇಳಿದ್ದಾರೆ. The government is fully committed in meeting the fiscal deficit targets in order to consolidate the gains achieved by the contained inflation. ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಪ್ರಕಟಿಸಿರುವ ಬಡ್ಡಿ ದರ ಕಡಿತವನ್ನು ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಹಾಗೂ ಕೈಗಾರಿಕಾ ಮಹಾ ಒಕ್ಕೂಟ ಎಫ್ಕೆಸಿಸಿಐ ಸ್ವಾಗತಿಸಿದೆ. ದೂರದರ್ಶನದೊಂದಿಗೆ ಎಫ್ಕೆಸಿಸಿಐ ಅಧ್ಯಕ್ಷ ತಲ್ಲಂ ಆರ್ ದ್ವಾರಕನಾಥ್, ಬಡ್ಡಿದರ ಕಡಿತದಿಂದಾಗಿ ರಫ್ತಿಗೆ ಉತ್ತೇಜನ ದೊರೆಯಲಿದ್ದು, ಹಣದುಬ್ಬರದ ಪ್ರಮಾಣ ಕೂಡ ಕಡಿಮೆಯಾಗಲಿದೆ. ಇದೊಂದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಈ ನೀತಿಯು ದೇಶದ ಪ್ರಗತಿಗೆ ಪೂರಕವಾಗಿದ್ದು, ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೂ ಅನುಕೂಲವಾಗಲಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿ ಇದನ್ನು ನಾವು ಸ್ವಾಗತಿಸುತ್ತೇವೆ. ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹಸಿರು ಹೆದ್ದಾರಿ ನೀತಿ ಅನಾವರಣಗೊಳಿಸಿ ಈ ಕುರಿತ ರಾಷ್ಟ್ರೀಯ ಸಮಾವೇಶಕ್ಕೆ ಚಾಲನೆ ನೀಡಿದರು. ನಿತಿನ್ ಗಡ್ಕರಿ, ರೈತರು, ಖಾಸಗಿ ಕಂಪನಿಗಳು ಹಾಗೂ ಸರ್ಕಾರಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗುವುದು. ಹೆದ್ದಾರಿಗಳ ಆಸುಪಾಸಿನಲ್ಲಿ ನರ್ಸರಿಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಯೋಜನೆಯಿಂದ 5 ಲಕ್ಷ ಜನರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದರು. ಪರಿಸರ ಸ್ನೇಹಿ ಕ್ರಮವಾಗಿ ಲಿಥಿಯಂ ಆಧಾರಿತ ಬ್ಯಾಟರಿಗಳನ್ನು ಸರ್ಕಾರಿ ಬಸ್ಗಳಿಗೆ ಅಳವಡಿಸಲು ಸರ್ಕಾರ ಪರಿಶೀಲಿಸುತ್ತಿದೆ. ಲಿಥಿಯಂ ಬ್ಯಾಟರಿಗಳ ಅಳವಡಿಕೆಯಿಂದ ಕಚ್ಚಾ ತೈಲ ಆಮದು ಕಡಿಮೆಯಾಗಲಿದೆ ಎಂದು ಹೇಳಿದರು. ನೂತನ ನೀತಿಯಡಿ ಹೆದ್ದಾರಿ ನಿರ್ಮಾಣದ ಯೋಜನೆಯ ವೆಚ್ಚದ ಶೇಕಡ 1ರಷ್ಟು ಹಣವನ್ನು ಹಸಿರೀಕರಣ ನಿಧಿಗೆ ಮೀಸಲಿಡಲಾಗುವುದು. ಹಸಿರು ಕಾರಿಡಾರ್ ಅಭಿವೃದ್ಧಿ,
ಪರಿಸರ ಸಂರಕ್ಷಣೆ, ಹೆದ್ದಾರಿ ಸೌಂದರ್ಯೀಕರಣ, ಉದ್ಯಮಶೀಲತೆಗೆ ಉತ್ತೇಜನ ನೂತನ ನೀತಿಯ ಪ್ರಮುಖ ಅಂಶಗಳಾಗಿವೆ. तो हमारे देश में इतना बड़ा 8 लाख करोड़ का जो इंपोर्ट है क्रूड का वो तो कम होगा ही, पर सबसे महत्वपूर्ण ये है कि हमारा देश प्रदूषण से मुक्त होने में बहुत बड़ी मदद मिलेगी. इनोवेशन, ये बात प्राइम मिनिस्टर बार बार कहते हैं. मुझे एक ने कहा कि पेड़ लगाने के बाद उसके बाजू में 2 गड्ढे बनाकर 1-1 फीट के और उसमें एक मटका अगर रख दिया जाए और मटके में पानी डाल दिया जाए तो ड्रिप इरिगेशन जैसा पानी उस पेड़ को धूप के दिनों में मार्च अप्रैल में जब बरसात नहीं होती, पानी नहीं होता, तो पानी पेड़ को मिलेगा. कोई अलग अलग प्रकार की नर्सरीज तैयार कर सकते हैं. उस नर्सरी में जो जो स्पेसिफिक ಕಳಸಾ ಬಂಡೂರಿ ಯೋಜನೆ ಸಂಬಂಧ ಒಂದೆರಡು ದಿನಗಳಲ್ಲಿ ನ್ಯಾಯಾಧಿಕರಣಕ್ಕೆ ಮಧ್ಯಂತರ ಅರ್ಜಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ. ಮಧ್ಯಂತರ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರದ ಪರ ವಕೀಲ ಪಾಲಿ ನಾರಿಮನ್ ಕೂಡ ಒಪ್ಪಿದ್ದಾರೆ. ವಿವಾದವನ್ನು ನ್ಯಾಯಮಂಡಳಿಯಿಂದ ಹೊರಗೆ ಇತ್ಯರ್ಥಪಡಿಸಲು ಪ್ರಧಾನಿಯವರು 3 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಮಧ್ಯಸ್ಥಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು. ಪ್ರಧಾನಿಯವರು ಸಭೆ ಕರೆದರೆ ಎಲ್ಲ ಮುಖ್ಯಮಂತ್ರಿಗಳು ಭಾಗವಹಿಸಬೇಕಾಗುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಪ್ರತಿಕ್ರಿಯಿಸಿದರು. ನಾರಿಮನ್ ಇದಾರಲ್ಲ, ಲೀಗಲ್ ಎಕ್ಸ್ಪರ್ಟ್, ಅವರು ಕೂಡ ಹಾಕಬಹುದು ಅಂತ ಒಪ್ಪಿಕೊಂಡಿದ್ದಾರೆ. ಅದು ಇದು ಒಂದು ದಾರಿ. ಎರಡನೇ ದಾರಿ ಉಳಿದಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಔಟ್ಸೈಡ್ ದಿ ಟ್ರಿಬ್ಯುನಲ್ ಇತ್ಯರ್ಥ ಮಾಡಲಿಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು. ಅವರು 3 ಜನ ಮುಖ್ಯಮಂತ್ರಿಗಳನ್ನ ಕರೆದು ಮಾತಾಡಿ ಅವರು 3 ಜನರ ಮೇಲೆ ಪ್ರಭಾವ ಬೀರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಭಾರತ ಸರ್ಕಾರದ ವಾರ್ತಾ ಶಾಖೆ, ಪಿಐಬಿ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ಘಟಕಗಳ ವತಿಯಿಂದ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಸಾರ್ವಜನಿಕ ಮಾಹಿತಿ ಆಂದೋಲನಕ್ಕೆ ಸಣ್ಣ ಕೈಗಾರಿಕಾ ಸಚಿವ ಸತೀಶ್ ಜಾರಕಿಹೊಳಿ ಇಂದು ಚಾಲನೆ ನೀಡಿದರು. ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೇಯರ್ ಕಿರಣ ಸಾಯನಾಕ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಯುವರಾಜ ಎನ್ ಕದಂ, ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ವೆಂಕಟೇಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸತೀಶ್ ಜಾರಕಿಹೊಳಿ, ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕರ್ನಾಟಕದ 6 ನಗರಗಳನ್ನು ಆಯ್ಕೆ ಮಾಡಿದ್ದು ಪ್ರತಿ ವರ್ಷ 200 ಕೋಟಿ ರೂಪಾಯಿ ಅನುದಾನ ನೀಡಲಿದೆ. ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಲಿದೆ ಎಂದು ತಿಳಿಸಿದರು. ಸರ್ವ ಪ್ರಯತ್ನದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸುಮಾರು ನಮ್ದು 96 ಅಂಕಗಳು ಇರಬಹುದು. ಈಗಾಗಲೇ 96 ಅಂಕಗಳನ್ನು ನಾವು ಗಳಿಸಿದ್ವಿ. ಹಿಂದಿನ ಆಧಾರದ ಮೇಲೆ, ಹೊಸ ಆಧಾರ ಹಿಂದಿನ ಏನು ಸವಲತ್ತುಗಳನ್ನು ಕೊಡ್ತೇವೆ ಅದರ ಮೇಲೆ 96 ಪಾಯಿಂಟ್ ಮೇಲೆ ಈಗಾಗಲೇ ನಮಗೆ ಅಂಕಗಳನ್ನು ಸಿಕ್ಕಿದೆ. ಇನ್ನೂ ಕೆಲವು ಅಂಕಗಳನ್ನ ಪಡಿಬೇಕಾದ ಹಿನ್ನೆಲೆಯಲ್ಲಿ ತಮ್ಮ ಸಲಹೆ ಯಾವ ರೀತಿ ಇರಬೇಕು, ಮುಂದಿನ 20-30 ವರ್ಷಗಳವರೆಗೆ ಇದರ ಕಲ್ಪನೆ ಯಾವ ರೀತಿ ಇರಬೇಕು, ಮೂಲಭೂತ ಸೌಕರ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ ತಮ್ಮ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ಕೇಂದ್ರ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ ಆಯೋಜಿಸಿದ್ದ ಜಾಗೃತಿ ಜಾಥಾದಲ್ಲಿ ಕಲಾ ತಂಡಗಳು ಭಾಗವಹಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದವು. ಇಂದಿನಿಂದ 3 ದಿನ ನಡೆಯುವ ಆಂದೋಲನದಲ್ಲಿ ವಿಚಾರಗೋಷ್ಠಿ, ವಸ್ತು ಪ್ರದರ್ಶನ, ಛಾಯಾಚಿತ್ರ ಪ್ರದರ್ಶನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸಾಕ್ಷ್ಯಚಿತ್ರ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಸಾಲ ಮೇಳಕ್ಕೆ ಸಂಸದ ದೂರದರ್ಶನ ಕುಟುಂಬದಿಂದ ಕನಸು ಹಾಗೂ ಆವರಿಸಲು ಇಲಾಗಿದೆ. ಸಾಲಿನಲ್ಲಿ ಸಾಲ ವಿತರಿಸಲಿದೆ. ಯಾವ ಬ್ಯಾಂಕ್ ಮೂಲಕ ಸಾರ್ವಜನಿಕರು ಮನವಿ ಮಾಡಿದ್ದರು. ಯೋಚನೆಗಳ ಹಿಂದೆ ಅದನ್ನು ಫಂಡಿಂಗ್ ಕೊಡ್ತಾ ಇರ್ತದೆ. ಜವಾಬ್ದಾರಿಯನ್ನು ಇವತ್ತು ನಾವೇ ನಿಮಗೆ ಫಂಡ್ ಇವತ್ತು ಈ ಮಾರ್ಗ ತಂದಿದೆ. ಇದ್ರ ಮುಖ
ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆ ಸಾಲ ಪಡೆದಿದ್ದು ವ್ಯಾಪಾರವನ್ನು ಈ ಯೋಜನೆ ಜಾರಿಗೊಳಿಸಿದ ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ಪ್ರಧಾನಮಂತ್ರಿ ಯೋಜನಾ ಮತ್ತೊಬ್ಬ ಫಲಾನುಭವಿಯಡಿ 25,000 ರೂಪಾಯಿ ಟೈಲರಿಂಗ್ ವೃತ್ತಿಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವಿದೆ. ಯೋಜನೆ ಪ್ರಾರಂಭಿಸಿದ स्टार्ट करना चाहते हैं. ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆ ಆಯೋಜಿಸಿತು. ಪ್ರಕಾಶ್ ಕಮರಡಿ ಮಾತನಾಡಿ, ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಯೋಗ್ಯ ಬೆಲೆ ನಿಗದಿಗೆ ಆಯೋಗ ಬಂದಿದೆ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒದಗಿಸಲು ಆಯೋಗವು ಶ್ರಮಿಸುತ್ತಿದೆ ಎಂದರು. ಉತ್ಪಾದನೆ ಹೆಚ್ಚಾದಾಗ ಉತ್ಪನ್ನಗಳ ಬೆಲೆ ಕುಸಿಯುವ ಸಂದರ್ಭಗಳಲ್ಲಿ ಕೃಷಿಕರಿಗೆ ಆವರ್ತ ನಿಧಿ ಸ್ಥಾಪಿಸುವುದು ಈ ವಿಷಯವನ್ನು ಸರ್ಕಾರದ ಗಮನ ಕಮರಡಿ ತಿಳಿಸಿದರು. ಈ ವಿಚಾರದಲ್ಲಿ ಕೃಷಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಕೆಲಸ ಮಾಡಬೇಕಾದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ 5,000 ಕೋಟಿ ರೂಪಾಯಿಗಳ ಆವರ್ತ ನಿಧಿಯನ್ನು ಹುಟ್ಟು ಹಾಕಬೇಕು. ಅದಕ್ಕೆ ಒಂದು ಪ್ರತ್ಯೇಕವಾದ ಸಚಿವಾಲಯವನ್ನು ಮಾಡಿ ಆವರ್ತ ನಿಧಿಯ ಒಂದು ಕೊರತೆ ಯಾವತ್ತೂ ಕೂಡ ಖರೀದಿ ಬರಬಾರದು ಅನ್ನತಕ್ಕಂಥ ಒಂದು ವಿಚಾರದ ಬಗ್ಗೆ ಕೆಲಸ ಮಾಡ್ತೀವಿ. ಕೇಂದ್ರ ಕೃಷಿ ಸಹಕಾರ ಮತ್ತು ರೈತ ಕ್ಷೇಮಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಶೋಕ್ ಎಂಆರ್ ದಳವಾಯಿ ರೈತರ ಅಸಹಜ ಸಾವಿನ ಕಾರಣಗಳನ್ನು ಹುಡುಕಿ ಅದಕ್ಕೆ ಶಾಶ್ವತ ಪರಿಹಾರ ಒದಗಿಸುವ ಕೆಲಸ ಆಗಬೇಕಾಗಿದೆ. ಕೃಷಿಯನ್ನು ಉದ್ಯಮವಾಗಿ ಪರಿಗಣಿಸಬೇಕು. ಕೃಷಿಗೆ ತಗಲುವ ವೆಚ್ಚ, ಅದರಿಂದ ಬರುವ ಉತ್ಪಾದನೆ ಹಾಗೂ ಸಿಗುವ ಲಾಭಾಂಶದ ವಿಶ್ಲೇಷಣೆ ಆಧಾರದ ಮೇಲೆ ಕೃಷಿ ಕ್ಷೇತ್ರಕ್ಕೆ ಪರಿಹಾರ ಒದಗಿಸುವ ಕೆಲಸ ಈ ತಕ್ಷಣ ಆಗಬೇಕಿದೆ ಎಂದರು. ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಅಂಗಡಿನ ಹಾಕಬೇಕಾದ್ರೂ ಕೂಡ ಅದೇ ರೈತ ಒಂದು ಅಂಗಡಿನ ಹಾಕಬೇಕಾದ್ರೆ ಯೋಚನೆ ಮಾಡ್ತಾನೆ. ಇದಕ್ಕೆ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಕೆ ವೆಂಕಟೇಶ್ ಮಧ್ಯಾಹ್ನದ ನಿದ್ದೆ ಎಂಬ ವಿಷಯ ಕುರಿತು 3 ದಿನಗಳ ಕಾಲ ಆಯೋಜಿಸಿರುವ ಮಾನವ ಆಸಕ್ತಿಯ ಕಪ್ಪು ಬಿಳುಪು ಛಾಯಾಚಿತ್ರ ಪ್ರದರ್ಶನಕ್ಕೆ ಗೃಹ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು. ನಂತರ ಇದೊಂದು ಉತ್ತಮ ಛಾಯಾಚಿತ್ರ ಪ್ರದರ್ಶನವಾಗಿದ್ದು ಛಾಯಾಗ್ರಾಹಕ ವೆಂಕಟೇಶ್ ಅವರ ಸೃಜನಶೀಲತೆಯನ್ನು ಎತ್ತಿ ತೋರಿಸುತ್ತದೆ ಎಂದರು. ಫೋಟೋಗ್ರಾಫಿ ನೋಡಿದ್ದೀನಿ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಬಹುಶಃ ಯಾರಿಗೂ ಆ ಕ್ಷಣ ಗೊತ್ತಿಲ್ಲದೆ ಆ ಫೋಟೋಗ್ರಾಫರ್ ತೆಗೆದಿದ್ದಾರೆ. ಮರುಕ್ಷಣದಲ್ಲಿ ಅವ್ರು ಎಚ್ಚರವಾಗಿದ್ದರೆ ಆ ಥರ ತೆಗಿಲಿಕ್ಕಾಗೋದಿಲ್ಲ. ಈ ರೀತಿಯ ಮನುಷ್ಯನಿಗೆ ಇದ್ದರೆ ಎಷ್ಟು ಅವಶ್ಯಕ ಅಂತ ಹೇಳಿದ್ರೆ ಬಹುಶಃ ಈ ಫೋಟೋಗ್ರಾಫಲ್ಲಿ ಎಷ್ಟು ಚೆನ್ನಾಗಿ ಅವರು ರೆಸ್ಟ್ ತಗೊಳ್ತಾರೆ, ನಿದ್ರೆ ಮಾಡ್ತಾರೆ ಎಂಬುದಾಗಿ ತೋರಿಸ್ತಾರೆ. ಬಹುಶಃ ಅವರ ಈ ಒಂದು ಪ್ರೊಫೆಷನಲ್ಸ್ಗೆ ನಾನು ನಿಜವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಕೆ ವೆಂಕಟೇಶ್ ಸಾಮಾನ್ಯವಾಗಿ ಮನುಷ್ಯ ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆವರೆಗೆ ವಿವಿಧ ಭಂಗಿಗಳಲ್ಲಿ ನಿದ್ದೆ ಮಾಡುವ ದೃಶ್ಯಗಳನ್ನು ಬೆಂಗಳೂರಿನ ಹಲವು ಸಾರ್ವಜನಿಕ ಸ್ಥಳಗಳಲ್ಲಿ ಸೆರೆ ಹಿಡಿಯಲಾಗಿದೆ ಎಂದು ತಿಳಿಸಿದರು. ಆಮೇಲಿಂದ ಕಬ್ಬನ್ ಪಾರ್ಕ್ ಆಗಲಿ, ಲಾಲ್ಬಾಗ್ ಆಗಲಿ, ರೈಲ್ವೆ ಆಮೇಲೆ ಬಸ್ಸಲ್ಲೂ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಜನ ಹೆಂಗೆ ಇದು ಮಾಡ್ತಾರೆ, ಇದ್ರ ಬಗ್ಗೆ ಇಟ್ಕೊಂಡು ನಾನು ಸಬ್ಜೆಕ್ಟ್ ಇಟ್ಕೊಂಡು ನಾನು ಇದು ಮಾಡಿದ್ದೀನಿ. ಇದು ಏನಂದರೆ ಮನುಷ್ಯನಿಗೆ ಯಾವಾಗ ಒಂದ್ಸತಿ ಮಧ್ಯಾಹ್ನ ಹೊತ್ತು ಒಂದು ಅಟ್ಲೀಸ್ಟ್ ಒಂದು 10 ನಿಮಿಷ ತೂಗಿಸೋದೊಂದು ವಾಡಿಕೆ ಇರುತ್ತೆ. ಬಸ್ ನಿಲ್ದಾಣ, ಬಸ್, ಉದ್ಯಾನ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ವಿವಿಧ ಭಂಗಿಗಳಲ್ಲಿ ಸಾರ್ವಜನಿಕರು ಹಗಲು ವೇಳೆಯಲ್ಲಿ ನಿದ್ರೆಗೆ ಜಾರಿದಾಗ ಕ್ಯಾಮೆರಾ ಕಣ್ಣಿಗೆ ಬಿದ್ದ ದೃಶ್ಯಗಳು ಅಪರೂಪದ್ದಾಗಿವೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ. ದಕ್ಷಿಣ ಒಳನಾಡಿನ ಹಲವೆಡೆ, ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉಳಿದಂತೆ ಹಾನಗಲ್, ಹುಂಚದಕಟ್ಟೆ 3, ಜಗಲ್ಬೆಟ್ಟ, ಮಡಿಕೇರಿ, ಪೊನ್ನಂಪೇಟೆ, ಹಾಸನ, ಸರಗೂರು, ಬಂಡೀಪುರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ಕರಾವಳಿ, ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಅನೇಕ ಕಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವೊಮ್ಮೆ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 30, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ. ಬಡ್ಡಿ ದರ ಶೇಕಡ 0.5% ಇಳಿಕೆ. ಗೃಹ ಸಾಲ ಅಗ್ಗವಾಗುವ ನಿರೀಕ್ಷೆ.
ಬಡ್ಡಿ ದರ ಇಳಿಕೆ ಲಾಭವನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ತಲುಪಿಸುವುದು ಅಗತ್ಯ, ಅರುಣ್ ಜೇಟ್ಲಿ. ದೆಹಲಿಯಲ್ಲಿ ನಿತಿನ್ ಗಡ್ಕರಿ ಅವರಿಂದ ಮಹತ್ವದ ಹಸಿರು ಹೆದ್ದಾರಿ ನೀತಿ ಅನಾವರಣ, ರಾಷ್ಟ್ರೀಯ ಸಮಾವೇಶಕ್ಕೂ ಚಾಲನೆ. ಹಾಗೂ ಕಳಸಾ ಬಂಡೂರಿ ಯೋಜನೆ ನ್ಯಾಯಾಧೀಕರಣಕ್ಕೆ ಮಧ್ಯಂತರ ಅರ್ಜಿ ಶೀಘ್ರ ಸಲ್ಲಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.